ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಸೀರೀಸಲ್ಲಿ ಇವತ್ತು ವೀಕ್ 7ಅಲ್ಲಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಹೇಗಿದೆ, ಸೊ ಬೇಬಿಗೆ ಏನೆಲ್ಲ ಫಾರ್ಮ್ ಆಗಿರುತ್ತೆ, ಹಾಗೆ ಮದರ್ಸಲ್ಲಿ ಏನೆಲ್ಲ ಚೇಂಜಸ್ ಆಗಿರುತ್ತೆ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬೇಬಿ ಬ್ಲೂಮ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಿಗೆಲ್ಲ ಯೂಸ್ಫುಲ್ ಇದೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ವೀಕ್ ಆಫ್ 7ಅಲ್ಲಿ ಅಂದರೆ ಈಗ ಆಲ್ರೆಡಿ ಬೇಬಿಗೆ ಬಂದ್ವಿ ಅಂದರೆ ನಿಮ್ಗೆ ಆಲ್ರೆಡಿ ಹಾರ್ಟ್ ಬೀಟ್ ಕಾಣಿಸ್ಕೊಂಡಿರುತ್ತೆ. ಸೊ ಹಾರ್ಟ್ ಬೀಟ್ ಎಲ್ಲ ಫಾರ್ಮ್ ಆಗಿರುತ್ತೆ, ಬೇಬಿ ಹೆಡ್ ಎಲ್ಲ ಫಾರ್ಮ್ ಆಗಿರುತ್ತೆ. ಲಿಟ್ಲ್ ಅಂದರೆ ಸಣ್ಣದಾಗಿ ಕೈ ಕಾಲುಗಳನ್ನು ಸ್ವಲ್ಪ ಸ್ವಲ್ಪ ಫಾರ್ಮ್ ಆಗಿರೋ ಅಂಥದ್ದು ಕಾಣಿಸ್ಕೊಳ್ಳುತ್ತೆ. ಈ ವೀಕ್ ಆಫ್ 7ಅಲ್ಲಿ ನಿಮಗೆ ಹಾರ್ಟ್ ಬೀಟ್ ಕನ್ಫರ್ಮ್ ಆಗಿ ಬಂದಿರುತ್ತೆ. ಕೆಲವರಿಗೆ ಬಂದಿರಲ್ಲ. ಏನಂದರೆ ಲೇಟ್ ಪೀರಿಯಡ್ಸ್ ಇರೋರಿಗೆ, ಇರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ, ಏನಾದರೂ PCOS ಪ್ರಾಬ್ಲಮ್ಸ್ ಇರೋರಿಗೆ, ಸೊ ಈ ಥರ ಪ್ರಾಬ್ಲಮ್ಸ್ ಇರೋರಿಗೆ ಬಂದಿರೋದಿಲ್ಲ. ಓಕೆನಾ ಫ್ರೆಂಡ್ಸ್, ಆಲ್ಮೋಸ್ಟ್ 80-90% ಜನಕ್ಕೆ ಬಂದಿರುತ್ತೆ ಹಾರ್ಟ್ ಬೀಟ್, ಬಂದಿಲ್ಲ ಅಂತೇನಿಲ್ಲ. ಸೊ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ, ನೀವು ಕನ್ಸೀವ್ ಆದಾಗ ಬೇಬಿ ಏನಾದರೂ ಫಾರ್ಮ್ ಆಗೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿತ್ತು ಅಂದರೆ, ಸೊ ಕೆಲವು ಸರ್ತಿ ಬೇಬಿ ಫಾರ್ಮ್ ಆಗೋ ಟೈಮಲ್ಲೂ ಕೂಡ ಏನೇನೋ ಚೇಂಜಸ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಅದು ಹಾರ್ಟ್ ಬೀಟ್ ಬಂದಿರೋದಿಲ್ಲ. ಓಕೆನಾ, ಸೊ ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. 7th ವೀಕ್ ಅಂದರೆ ಬರಲೇಬೇಕು ಹಾರ್ಟ್ ಬೀಟ್. ಬಂದಿಲ್ಲ ಅಂದರೆ ಏನಿಲ್ಲ, ಸೊ ಬೇಬಿ ಇಲ್ಲ ಅಂತಲೇ ಡಾಕ್ಟರ್ ನಿಮಗೆ ಹೇಳ್ತಾರೆ. ಸೊ ಯಾರು ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ನಾವು ನೆಕ್ಸ್ಟ್ ಚಾನ್ಸ್ ಇರುತ್ತೆ, ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್. ಯಾರಿಗಾದರೂ ಪ್ರೀವಿಯಸ್ ಇಯರ್ ಏನಾದರೂ ಅಬೋರ್ಷನ್ಸ್ ಏನಾದರೂ ಇತ್ತು ಅಂದರೆ ಇಮಿಡಿಯೇಟಾಗಿ 5th ವೀಕಲ್ಲೇ ನೀವು ಹೋಗಿ ಎಲ್ಲ ತೋರಿಸ್ಕೊಳ್ಳಿ. ಹಾಗೆ 5th ವೀಕ್ ಪ್ರೆಗ್ನೆನ್ಸಿ ವಿಡಿಯೋದಲ್ಲಿ ನಾನೆಲ್ಲ ಇನ್ಫಾರ್ಮೇಷನ್ನ ಅಲ್ಲಿ ಕೊಟ್ಟಿದ್ದೀನಿ. ಓಕೆನಾ, ಇನ್ನು ನಿಮಗೆ ಬೇಬಿ ಸೈಜ್ ಬಂದುಬಿಟ್ಟು ನೀವು ಒಣ ದ್ರಾಕ್ಷಿ ಇರುತ್ತಲ್ಲ ಫ್ರೆಂಡ್ಸ್, ಒಣ ದ್ರಾಕ್ಷಿ ಆ ಸೈಜಲ್ಲಿ ಇರ್ಬೋದು. ಇನ್ನೂ ಅದಕ್ಕಿಂತ ಸ್ವಲ್ಪ ಚಿಕ್ಕದೆ ಅಂತಲೇ ಹೇಳ್ಬೋದು. ಪಿಕ್ಚರ್ ಕೂಡ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಏನಂದರೆ ಮದರ್ಗೆ ಬಂದ್ವಿ ಅಂದರೆ ತುಂಬ ಸಿವಿಯರಾಗಿ ಸಿಮ್ಟಮ್ಸ್ ಜಾಸ್ತಿ ಇರುತ್ತೆ, ಜಾಸ್ತಿ ಟಯರ್ಡ್ನೆಸ್ ಇರುತ್ತೆ. ಕೆಲವ್ರಿಗೆ ಇದೆಲ್ಲ ಇಲ್ಲದೆ ಇರ್ಬೋದು, ಕೆಲವ್ರಿಗೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಸಿಮ್ಟಮ್ಸ್. ಓಕೆನಾ, ಈ ಥರ ಸಿಮ್ಟಮ್ಸ್ ಎಲ್ಲ ಜಾಸ್ತಿ ಇದ್ದಾಗ ನೀವು 2 ಅವರ್ಸ್ಗೊಂದು ಸರ್ತಿ ಊಟನ ಮಾಡ್ತಾ ಇರಬೇಕು. ವಾಮಿಟಿಂಗ್ ಇರೋರಿಗೆ ನೀವು ಡಾಕ್ಟರು ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಸೊ ಆ ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ, ವಾಮಿಟಿಂಗ್ ಅವಾಯ್ಡ್ ಆಗುತ್ತೆ. ಇನ್ ಕೇಸ್ ವಾಮಿಟಿಂಗ್ ಅವಾಯ್ಡ್ ಆಗಿಲ್ಲ ಅಂದರೆ ಸೊ ನೀವು ಯಾರ್ದಾದ್ರೂ ಹೆಲ್ಪ್ ತೊಗೊಳ್ಳೇಬೇಕು ಫ್ರೆಂಡ್ಸ್. ಯಾಕಂದರೆ ವಾಮಿಟಿಂಗ್ ಜಾಸ್ತಿ ಆಯಿತು ಅಂದರೆ ನಿಮಗೆ ಊಟ ಮಾಡೋಕ್ಕಾಗಲ್ಲ, ವೆಯ್ಟ್ ಕಡಿಮೆ ಆಗುತ್ತೆ. ಹಾಗೆ ಊಟ ಮಾಡಿಲ್ಲ ಅಂದರೆ ಸುಸ್ತು ಜಾಸ್ತಿ ಆಗುತ್ತೆ, ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಸೇರುತ್ತೋ ಅಷ್ಟು ಊಟ ಮಾಡಿ, ಫ್ರೂಟ್ಸ್ನ ತೊಗೊಳ್ಳಿ. ಜ್ಯೂಸನ್ನ ಕುಡಿಯೋ ಬದಲು ಫ್ರೂಟ್ಸ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಜ್ಯೂಸ್ ಬೇಡ, ಯಾಕಂದರೆ ಜ್ಯೂಸಲ್ಲಿ ಮತ್ತೆ ನಾವು ಶುಗರ್ ಅದು ಏನಾದರೂ ಆ್ಯಡ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಬೇಡ, ಫ್ರೂಟ್ಸ್ನೇ ತಿನ್ನಿ. 2 ಅವರ್ಸ್ಗೊಂದು ಸರ್ತಿ ಊಟ ಮಾಡಲೇಬೇಕು ಫ್ರೆಂಡ್ಸ್. ಮಿನಿ ಮೀಲ್ಸ್ ಅಂತ ನೀವು ತೊಗೊಳ್ಳೇಬೇಕಾಗುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಸ್ವಲ್ಪ ತೊಗೊಳ್ತಾ ಬನ್ನಿ, ವಾಮಿಟಿಂಗ್ ಅವಾಯ್ಡ್ ಆಗುತ್ತೆ. 3 ಮಂತ್ಸ್ವರೆಗೂ ಕೆಲವ್ರಿಗೆ ವಾಮಿಟಿಂಗ್ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಸಿಮ್ಟಮ್ಸ್ ಇಲ್ಲದೆ ಇರೋರು ತುಂಬ ಲಕ್ಕಿ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ ಏನೇನೆಲ್ಲ ಸಿಮ್ಟಮ್ಸ್ ಇರುತ್ತಲ್ವ, ಎಲ್ಲ ಸಿಮ್ಟಮ್ಸ್ ನಿಮಗೆ ಜಾಸ್ತಿಯಾಗಿರುತ್ತೆ ಅಷ್ಟೇ. ಇನ್ನೊಂದೇನೆಂದರೆ ನೀವು ಫುಡ್ಡನ್ನ ಯಾವುದಾದ್ರೂ ಇಷ್ಟಪಟ್ಟು ತಿಂತಾಯಿದ್ರೆ ತಿನ್ಬೇಕು ಅನಿಸ್ತಿರಲ್ಲ. ಆಮೇಲೆ ಇನ್ನೊಂದು ಏನಂದರೆ ಈ ಟೈಮಲ್ಲಿ ಸಿಮ್ಟಮ್ಸ್ ಸ್ವಲ್ಪ ಸಿವಿಯರ್ ಆಗಿರೋದ್ರಿಂದ ಕೆಲವ್ರಿಗೇನು ತುಂಬ ಜನಕ್ಕೆ ಊಟ ಸೇರ್ತಾ ಇರಲ್ಲ, ಹಸಿವಾಗ್ತಾ ಇರುತ್ತೆ, ತಿನ್ನಬೇಕಂದ್ರೆ ತಿನ್ನಂಗೆ ಅನಿಸ್ತಾ ಇರಲ್ಲ. ಸೊ ಆದರೂ ಕೂಡ ಬೇಜಾರು ಮಾಡಿಕೊಳ್ದೆ ನಿಮ್ಮ ಮಗು ಬೆಳವಣಿಗೆ ಚೆನ್ನಾಗಿರಬೇಕು ಅಂದರೆ ನೀವು ಊಟ ಮಾಡಬೇಕು ಫ್ರೆಂಡ್ಸ್. ತುಂಬ ಜನ ಈಗಿನ ಹುಡುಗಿಯರು ನೋಡಿದ್ದೀನಿ, ಊಟ ಚೆನ್ನಾಗಿ ಮಾಡಲ್ಲ. ಯಾಕಂದರೆ ಅಯ್ಯೋ ಅದು ಸೇರಲ್ಲ ಇದು ಸೇರಲ್ಲ ಅಂದರೆ, ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಊಟ ಮಾಡಿ. ಯಾಕಂದರೆ ನೀವು ಒಂದು ಮಗುಗೆ ಜನ್ಮ ಕೊಡ್ತಾ ಇದ್ದೀರಾ ಅಂದಾಗ ನೀವು ಫಸ್ಟು ಎಲ್ಲದರದ್ರ ಬಗ್ಗೆನೂ ನೀವು ಚೆನ್ನಾಗಿ ಕೇರ್ ತೊಗೋಬೇಕು ಅಲ್ವಾ. ಸೊ ಕೇರ್ ತೊಗೊಳ್ಳಿ. ಮನೆ ಕೆಲಸಗಳನ್ನು ಮಾಡುವಾಗ ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ವೀಡಿಯೋದಲ್ಲೂ ನಾನು ಅದನ್ನೇ ಹೇಳಿದ್ದೀನಿ, ಕೇರ್ ತೊಗೊಳ್ಳಿ. ಯಾಕಂದರೆ ಕೆಲವು ಹೆಣ್ಮಕ್ಳಿಗೆ ಹೆಂಗಂದರೆ ಮದುವೆ ಆದ ತಕ್ಷಣ ಪ್ರೆಗ್ನೆಂಟ್ ಆಗಿರ್ತೀರ, ಸೊ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲ್ಲ. ಇನ್ನು ಕೆಲವು ಜನಕ್ಕೆ ಏನಾಗಿರುತ್ತೆ ಅಂದರೆ ಸ್ವಲ್ಪ ಲೇಟ್ ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ಅವರು ಕೇರ್ ತೊಗೋಬೇಕು,
ಪ್ರೆಗ್ನೆನ್ಸಿ ಬೇಗ ಆಗಿದೆ ಅಂತ ಕೇರ್ ತೊಗೋಬಾರ್ದು ಅಂತಲ್ಲ, ಅವರು ಕೂಡ ಕೇರ್ ತೊಗೊಳ್ಳಿ. ಸೊ ಏನಂದರೆ ಅವ್ರು ಸ್ವಲ್ಪ ಲಕ್ಕಿ ಅಂತಲೇ ಅನ್ಬೋದು. ಇನ್ನು ಕೆಲವು ಜನಕ್ಕೆ ತುಂಬ ವೆಯ್ಟ್ ಮಾಡಿರ್ತೀರ, ಸೊ ಹಾಗಾಗಿ ನೀವು ತುಂಬ ಕೇರ್ ತೊಗೊಳ್ಳಿ ಅಂತ ಹೇಳ್ತೀನಿ. ಸ್ವಲ್ಪ ಮನೆ ಕೆಲಸಗಳನ್ನು ಡಿವೈಡ್ ಮಾಡಿಕೊಂಡು ಮನೇಲಿರೋರಿಗೆ ಹೆಲ್ಪ್ ಮಾಡೋಕ್ಕೆ ಹೇಳಿ. ಸೊ ಆ ಥರ ಆಲ್ಟರ್ನೇಟ್ ವರ್ಕ್ಗಳನ್ನು ನೀವು ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ತುಂಬ ಟಯರ್ಡ್ನೆಸ್ ಇದೆ, ನಮ್ಮ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಡೇ ಟೈಮಲ್ಲಿ ಕೂಡ ರೆಸ್ಟ್ ಮಾಡಿ, ಓಕೆನಾ. ರೆಸ್ಟ್ ಅಂದ್ರೇನು ನಿದ್ದೆನೇ ಮಾಡ್ಬೇಕಂತ ಏನಿಲ್ಲ ಫ್ರೆಂಡ್ಸ್. ನಮಗೇನಂದರೆ ಸ್ವಲ್ಪ ರೆಸ್ಟು, ನಿಮಗೆ ಬ್ಯಾಕ್ ಪೇನು ಸ್ವಲ್ಪ ಬರ್ತಾ ಇರುತ್ತೆ ಫ್ರೆಂಡ್ಸ್ ಈ ಟೈಮಲ್ಲಿ. ಸೊ ಅದನ್ನು ಪ್ಯಾನಿಕ್ ಆಗೋಕ್ಕೆ ಹೋಗ್ಬೇಡಿ. ಇನ್ನೊಂದೇನೆಂದರೆ, ಈ ಟೈಮಲ್ಲಿ ನಿಮ್ಗೇನಾದರೂ ಸೀವಿಯರ್ ಆಗಿ ಪೇಯ್ನ್ ಕಾಣಿಸ್ಕೊಳ್ತಾ ಇದೆ ಅಂದಾಗ ಫ್ರೆಂಡ್ಸ್, ಕೆಲವು ಸರ್ತಿ ಏನಾಗಿರುತ್ತೆ ಅಂದರೆ ಗರ್ಭಕೋಶದಲ್ಲಿ ಮಗು ಇರೋದಿಲ್ಲ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಆಗಿರುತ್ತೆ. ಅದು ಟ್ಯೂಬಲ್ಲಿ ಬೇಬಿ ಫಾರ್ಮ್ ಆಗಿತ್ತು ಅಂದರೆ ಅದನ್ನು ನೀವು ಬೇಬಿನ ಬೆಳೆಯೋದಕ್ಕೆ ಬಿಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅದು ದೊಡ್ಡದಾಗ್ತಾ ಬಂದಂಗೆಲ್ಲ ನಿಮಗೆ ಪೇಯ್ನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸೀವಿಯರ್ ಆಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಫ್ರೆಂಡ್ಸ್, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಇನ್ನು ಮೊದಲೇ ಏನಾದರೂ ಆಗಿತ್ತು ಅಂದರೆ ಸೆಕೆಂಡ್ ಬೇಬಿ ನೀವು ಟ್ರೈ ಮಾಡ್ತಿದ್ದೀರ ಅಂದರೆ ಖಂಡಿತ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿನೇ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, 80% ಜಾಸ್ತಿ ಇರುತ್ತೆ. ಸೊ ಆಗೇನು ಮಾಡಬೇಕು ಅಂದರೆ, ನೀವು ಮೊದಲೇ ಏನಾದರೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿತ್ತು, ಈ ಥರ ಹಿಸ್ಟ್ರಿ ಇತ್ತು ಅಂದರೆ, ಅವ್ರು ಸೆಕೆಂಡ್ ಬೇಬಿ ಟ್ರೈ ಮಾಡ್ತಿದ್ದೀರಾ ಅಂದರೆ ಅವರು ಮೊದಲೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಡಾಕ್ಟರ್ಗೆ ತೋರಿಸ್ಕೊಳ್ಳಿ, ಓಕೆನಾ. ಇಲ್ಲ ಅಂದರೆ ಮತ್ತೆ ಅದೇ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದಾಗ ಏನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಕೆಲವ್ರಿಗೆ ಟ್ಯೂಬ್ ತೆಗಿಯೋಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದು ಹೋಗ್ಬಿಡ್ತು ಅಂದರೆ ಎಷ್ಟೊಂದು ಜನಕ್ಕೆ ಮಕ್ಕಳೇ ಆಗೋದೇ ಇರೋ ಚಾನ್ಸಸ್ ಕೂಡ ಬರುತ್ತೆ. ಸೊ ಹಾಗಾಗಿ ಏನೇ ಟೆಸ್ಟ್ ಹೇಳಿ, ಏನೇ ನಿಮಗೆ ತೋರಿಸ್ಕೊಳ್ಳೋದಿದ್ರು ಕೂಡ ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೋರಿಸ್ಕೊಳ್ಳಿ. ಯಾಕಂದರೆ 7th ವೀಕಲ್ಲಿ ಯಾರಿಗೂ ಆ ಥರ ಸೀವಿಯರ್ ಆಗಿ ಹೊಟ್ಟೆ ನೋವು ಬರೋದಾಗಲಿ, ಬೇರೆ ಬೇರೆ ನೋವುಗಳು ಕಾಣಿಸ್ಕೊಳ್ಳಲ್ಲ. ಏನಂದರೆ ಸ್ವಲ್ಪ ಟಯರ್ಡ್ನೆಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಬ್ಯಾಕ್ ಪೇನ್ ಅನ್ನೋದು ಬಂದೇ ಬರುತ್ತೆ, ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ, ಓಕೆನಾ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರೋರು ಆ ಥರ ಏನಾದರೂ ನಿಮ್ಗೆ ಅನ್ನಿಸ್ತಾ ಇದೆ, ನೋವುಗಳು ಬರ್ತಾ ಇದೆ ಅಂದಾಗ ನೀವು ಆದಷ್ಟು ಡಾಕ್ಟರ್ನ ತೋರಿಸ್ಕೊಳ್ಳೋದು ಬೆಟರ್, ಓಕೆನಾ. ಫ್ರೆಂಡ್ಸ್, ತಾಯಿಯಲ್ಲಿ ಚೇಂಜಸ್ ಆಗೋದು, ಈ ಥರ ಸಿಮ್ಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ವೀಕ್ 7ಅಲ್ಲಿದ್ದೀರಾ ಅಂದರೆ ವೀಕ್ 1 to 4 ಅಂದರೆ 1 ಮಂತ್ ಆಗುತ್ತೆ. ಸೊ 6th ವೀಕಿಗೆ ಬಂತು ಅಂದರೆ 2 ಮಂತ್ಸಲ್ಲಿ ಇರ್ತೀರ. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಕೆಲವ್ರು ಏನು ಮಾಡ್ತಿರ್ತೀರ ಅಂದರೆ, 2 ಮಂತ್ಸ್ ಕಂಪ್ಲೀಟ್ ಆಗಲಿ 3 ಮಂತ್ಸಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ನೆಗ್ಲೆಕ್ಟ್ ಮಾಡ್ತಿರ್ತೀರ. ಸೊ ಕೆಲವೊಂದು ನೋವುಗಳು ಬರ್ತಾ ಇರುತ್ತೆ, ಅದನ್ನು ಸಹಿಸ್ಕೊಳ್ತಾ ಇರ್ತೀರ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಮನೇಲೂ ಹಾಗೆ ಹೇಳ್ತಿರ್ತಾರೆ, ಇನ್ನೂ 3 ಮಂತ್ಸ್ ಆಗಿಲ್ಲ, ಏನಕ್ಕೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತಲೂ ಹೇಳೋರು ಇರ್ತಾರೆ. ಸೊ ಆ ಥರ ಎಲ್ಲ ನೆಗ್ಲೆಕ್ಟ್ ಮಾಡಬೇಡಿ. ಇವಾಗ ಮುಂಚಿನ ಥರ ಇಲ್ಲ ಲೈಫ್ ಸ್ಟೈಲ್. ಸೊ ಹಾಗಾಗಿ ನೀವು ಮೊದಲೇ ತೋರಿಸ್ಕೊಂಡು ಪ್ರಿಕಾಷನ್ಸ್ನೆಲ್ಲ ನೀವು ತೊಗೊಳ್ಬೇಕಾಗುತ್ತೆ. ಹಾಗೆ ಡಾಕ್ಟರ್ ಕೊಡುವಂಥ ಟ್ಯಾಬ್ಲೆಟ್ಸನ್ನ ಕಂಟಿನ್ಯೂ ಮಾಡ್ಕೊಳ್ಳಿ, ಯಾವುದನ್ನು ಮಿಸ್ ಮಾಡಬೇಡಿ. ಎಲ್ಲ ಥರ ಸಪ್ಲಿಮೆಂಟ್ಸ್ ಆಗಲಿ, ನೀವು ಮನೇಲಿ ಕೇರ್ ತೊಗೊಳ್ಳೋದಾಗಲಿ, ಫುಡ್ ತೊಗೊಳ್ಳೋದಾಗಲಿ ಎಲ್ಲನೂ ಕೇರ್ಫುಲ್ಲಾಗಿ ತೊಗೊಳ್ಳಿ. ಹಾಗೆ ಫ್ರೆಂಡ್ಸ್, ನೀವು ಡ್ರೈ ಫ್ರೂಟ್ಸ್ನೇನಾದರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ತಿನ್ನಿ. ಬಾದಾಮಿ ಮತ್ತು ಈ ಗೋಡಂಬಿ, ದ್ರಾಕ್ಷಿ ಇದೆ, ಇದನ್ನೆಲ್ಲ ನೀವು ಸ್ನ್ಯಾಕ್ಸ್ ಆಗಿಯೂ ನೀವು ತೊಗೋಬಹುದು. ಬಾದಾಮಿ ಏನಾದ್ರು ತೊಗೋತಾ ಇದ್ದೀರಾ ಅಂದರೆ ಒಂದು 4ರಿಂದ 5 ಅಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಮೇಲ್ಗಡೆ ಇರೋವಂಥದ್ದನ್ನು ಪೀಲ್ನ ತೆಗೆದುಬಿಟ್ಟು ತಿನ್ನಿ, ಓಕೆನಾ. ಹಾಗೆ ತಿನ್ನೋಕ್ಕೆ ಹೋಗಬೇಡಿ. ಈ ಥರ ನೀವು ತೊಗೊತಾ ಬಂದರೆ ಅಂದರೆ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ತೊಗೊಳ್ಳಿ. ಹಾಗೆ ಟೀ ಕಾಫಿನ ಅವಾಯ್ಡ್ ಮಾಡ್ಕೊಳ್ಳಿ, ಹಾಲನ್ನ ಜಾಸ್ತಿ ಕುಡೀರಿ. ಈ ಥರ ಎಲ್ಲನೂ ನೀವು ಸೇವಿಸ್ತಾ ಬರಬೇಕು. ಫ್ರೆಂಡ್ಸ್, ನಿಮಗೇನಾದರೂ ಫುಡ್ ಬಗ್ಗೆ ಯಾವ್ಯಾವ ಥರ ಫುಡ್ಸ್ನ ತೊಗೋಬೇಕು ಅಂತ ಬೇಕಿತ್ತಂದರೆ ಅದರದ್ದು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ಲನೂ ಒಂದೇ ವಿಡಿಯೋಲಿ ಹೇಳಿದ್ರೆ ತುಂಬ ಲೆಂದಿ ಆಗುತ್ತೆ, ನಿಮಗೂ ಕೇಳೋಕ್ಕೆ ಬೋರ್ ಅನಿಸುತ್ತೆ. ಸೊ ಹಾಗಾಗಿ ಆ ವಿಡಿಯೋದಲ್ಲಿ ನೀವು ಫ್ರೀ ಇದ್ದಾಗ ಹೋಗಿ ನೋಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ಹಾಗೆ ಇನ್ನೊಂದೇನೆಂದರೆ ಡ್ರೈ ಫ್ರೂಟ್ಸ್ ತೊಗೊಳೋದಾಯಿತು. ಹಾಗೆ ಫ್ರೂಟ್ಸ್ನ ಡೈಲಿ 2 ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು, ಓಕೆನಾ. ಆ ಥರ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ತಾ ಹೋಗಿ. ಹಾಗೆ ವೆಜಿಟೇಬಲ್ಸ್ನೂ ಅಷ್ಟೇ, ವೆಜಿಟೇಬಲ್ಸ್ನೂ ನೀವು ಚೆನ್ನಾಗಿ ತಿನ್ನಬೇಕು. ಹಾಗೆ ಸೊಪ್ಪುಗಳನ್ನು ಅಷ್ಟೇ, ಪಾಲಕ್ ಸೊಪ್ಪನ್ನ ಎವ್ರಿ
ನೀವು ಇನ್ಕ್ಲೂಡ್ ಮಾಡ್ತಾ ಬನ್ನಿ. ಅಂದರೆ ಸಾಂಬಾರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು, ಹಾಗೆ ನೀವು ಪಲಾವ್ ಮಾಡ್ತೀರಾ ಅಂದರೆ ಪಲಾವಲ್ಲಿ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಒಟ್ಟು ನೀವು ವಾರದಲ್ಲಿ ಒಂದು 3 to 4 ಟೈಮ್ಸ್ ಅದನ್ನ ತಿನ್ನಿ. ಹಾಗೆ ಫ್ರೆಂಡ್ಸ್, ಏನೇ ತಿಂದ್ರೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಕುಕ್ ಮಾಡಿನೇ ತಿನ್ನಬೇಕು. ಹಾಗೆ ರಾ ಆಗಿರೋದನ್ನ ಏನು ತಿನ್ನೋಕ್ಕೆ ಹೋಗಬೇಡಿ. ಹಾಗೆ ಸ್ಪ್ರೌಟ್ಸ್ ಅಂದರೆ ಕಾಳುಗಳ ವಿಷಯಕ್ಕೆ ಬಂದ್ರೂ ಕೂಡ ಅಷ್ಟೇ, ಕಾಳುಗಳೂ ಅಷ್ಟೇ ನೀವು ಬೇಯಿಸಿನೇ ತಿನ್ನಬೇಕು. ಇಲ್ಲ ಅದು ಹಾರ್ಮ್ ಅಂತಂದು ಹೇಳ್ತಾರೆ, ಅಂದರೆ ಹಾರ್ಮ್ ಆಗುತ್ತೆ ಬೇಬಿಗೆ. ಫ್ರೆಂಡ್ಸ್, ಕಾಳುಗಳು ನೆನೆಸಿಟ್ಟಾಗ ಅದರಲ್ಲಿ ಮೊಳಕೆ ಬರುತ್ತೆ ಅಲ್ವಾ, ಸೊ ಅದು ಅದರಲ್ಲಿ ಬ್ಯಾಕ್ಟೀರಿಯಸ್ ಇರುತ್ತೆ, ಅಂದರೆ ಅದು ಗ್ರೋ ಆಗೋದಕ್ಕೆ, ಸೊ ಒಳ್ಳೆಯದಕ್ಕೇ ಅದಕ್ಕಿರುತ್ತೆ. ಸೊ ನೀವು ಪ್ರೆಗ್ನೆಂಟ್ ಆದಾಗ ಆ ಥರ ನೀವು ರಾ ಆಗಿರೋವಂಥ ಕಾಳುಗಳನ್ನು ಯೂಸ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಅದನ್ನು ಕುಕ್ ಮಾಡಿ ತಿನ್ನಿ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಸೊ ಅದನ್ನು ಕುಕ್ ಮಾಡಿನೇ ತಿನ್ನಬೇಕು, ಓಕೆನಾ ಫ್ರೆಂಡ್ಸ್. ಹಾಗೆ ರಾಗಿ ಏನು ತೊಗೊಳಕ್ಕೆ ಹೋಗಬೇಡಿ, ಎಲ್ಲನೂ ಬಾಯ್ಲ್ ಮಾಡಿ ಕುಕ್ ಮಾಡಿನೇ ತಿನ್ನಿ, ಓಕೆ. ಈ ಬೇಬಿ ಹೇಗಿದೆ, ಸಿಮ್ಟಮ್ಸ್ ಎಲ್ಲ ಏನಿರುತ್ತೆ ಏನು ಅಂತ ಎಲ್ಲ ಹೇಳಿದ್ದೀನಿ ಫ್ರೆಂಡ್ಸ್. ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತೀರ, ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮನ್ನ ನೀವು ಕೇರ್ ತೊಗೊಳ್ಳಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಹಾಗೆ ಈ ಟೈಮಲ್ಲಿ ನಿಮಗೆ ಎಮೋಷ್ನಲಿ ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಆ್ಯಂಗ್ಸೈಟಿ, ಅಂದರೆ ಈ ಆ್ಯಂಗ್ಸೈಟಿ ಬಂದಾಗ ನಾವು ಕಿರ್ಚಾಡೋದು ಜಾಸ್ತಿ, ಸೊ ಅದನ್ನು ಬಿಟ್ಟು ಕಾಮಾಗಿರಿ. ನಿಮಗೆ ಕಾಮ್ನೆಸ್ ಬರ್ತಾ ಇಲ್ಲ ಅಂದರೆ ಆದಷ್ಟು ನೀವು ದೇವ್ರ ನಾಮಗಳನ್ನು, ದೇವರ ಹಾಡುಗಳನ್ನು ಅಥವಾ ನಿಮಗೇನು ಬೇಕು ಮ್ಯೂಸಿಕ್ಸ್ನ ಕೇಳೋದನ್ನು ರೂಢಿ ಮಾಡ್ಕೊಳ್ಳಿ, ಓಕೆನಾ. ನೀವು ಎಷ್ಟು ದೇವರ ನಾಮಗಳನ್ನು ಕೇಳ್ತಾ ಹೋಗ್ತಿರೋ ನಿಮ್ಮ ಮಗು ಬೆಳವಣಿಗೆಗೂ ಕೂಡ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ಆ ಥರ ಇರೋದನ್ನು, ನಿಮ್ಮ ಲೈಫ್ ಸ್ಟೈಲ್ನ ನೀವು ಕೆಲವು ದಿನಗಳಲ್ಲ, ಎಲ್ಲ ದಿನಗಳಲ್ಲೂ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ವೀಕ್ 8ಅಲ್ಲಿ. ಬಾಯ್.